ಯಾರ್ಯಾರು ಈ ಥರದ್ದು ಏನೇನೋ ಎಲ್ಲ ಕೆಟ್ಟ ಕೆಲಸಗಳು ಮಾಡ್ತಾರಲ್ವಾ, ಅದು ಅವ್ರು ಸೋಷಿಯಲ್ ಮೀಡಿಯಲ್ಲಿ ಮಾಡಿ ರಿಯಲ್ ಲೈಫಲ್ಲಿ ಮಾಡಲಿ, ಕಪ್ಪು ಚುಕ್ಕೆ ಬರೋದು ಅವ್ರಿಗೆ. ಐ ಥಿಂಕ್ ಆ್ಯಸ್ ಅ ಹೋಲ್ ನೀವು ಒಂದು ಇಂಡಸ್ಟ್ರಿನ ಅದನ್ನು ಅಂದರೆ ಏನಂತಾರೆ ಬ್ಲೇಮೇ ಮಾಡಬಾರ್ದು. ಆ್ಯಂಡ್ ಈ ಥರ ಕೆಲಸಗಳು ಬರೀ ಇಂಡಸ್ಟ್ರಿನಲ್ಲ, ಇಂಡಸ್ಟ್ರಿ ಹೊರತುಪಡಿಸಿ ಇವಾಗ ಸಾಫ್ಟ್ವೇರ್ ಕಂಪ್ನೀಸಲ್ಲೂ ಕೂಡ ನಡೆಯುತ್ತಿರೋದು. ಎಷ್ಟೊಂದು ಏನಂತಾರೆ ಏನಾಗಬಾರ್ದು ಅಂತ ಅನ್ಕೋತೀವಲ್ವ ನಾವು ಸೊಸೈಟಲ್ ಇದರಲ್ಲಿ, ಆ ಥರದ್ದು ಎಷ್ಟೊಂದು ಹೊರಗಡೆ ಕೂಡ ಆಗುತ್ತೆ, ಇಂಡಸ್ಟ್ರಿ ಹೊರಗಡೆ. ಬಟ್ ಇದನ್ನು ನಮ್ಮ ಇಂಡಸ್ಟ್ರಿನ ಎತ್ತು ಒಂಥರ ಏನೋ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಹಂಗೆ ಎಲ್ಲ ಕಡೆ ಎಲ್ಲ ಆಗ್ತಿರುತ್ತೆ. ಯು ಶುಡ್ ಬಿ ಕೇರ್ಫುಲ್. ಯಾಕೆ ನಮ್ಗೆ ಬುದ್ಧಿ ಇಲ್ವಾ? ಇವಾಗ ಫೋನ್ ನಮ್ಮ ಕೈಯಲ್ಲಿದೆ ಅಂತಂದರೆ ಅದನ್ನು ಒಳ್ಳೇದಕ್ಕೂ ಉಪಯೋಗಿಸ್ಕೋಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಕೋಬೋದು. ಒಳ್ಳೇದನ್ನ ಕನ್ಸ್ಯೂಮ್ ಮಾಡ್ಬೋದು, ಕೆಟ್ಟದನ್ನ ಬಿಡಬಹುದು. ಹಂಗೆ ಯಾಕೆ ಮಾಡಲ್ಲ? ನಾವು ಒಂದಷ್ಟನ್ನು ಹೇಳ್ತಾರೆ, ಟ್ರೋಲ್ ಮಾಡ್ತಾರೆ, ಹೆಣ್ಮಕ್ಳನ್ನ ಇದು ಮಾಡ್ತಾರೆ. ನೀವು ನೋಡಬೇಡಿ, ನೀವು ನೋಡಿದ್ರೆ ತಾನೇ ಅದಕ್ಕೆ ವ್ಯೂಸ್ ಜಾಸ್ತಿ ಆಗೋದು. ನಿಮ್ಮ ಫೀಡಲ್ಲಿ ನೋಡಿದ್ರೆ ಬರೀ ಅಂತದೆ, ಇಂಥ ನಟಿ ಇಂಥ ಇವರು ಬಿಕಿನಿ ಹಾಕೊಂಡಲ್ಲಿ ಹೋಗ್ತಾರೆ, ಎಲ್ಲಿಗಾದರೂ ಹೋಗ್ತಾರೆ, ಯಾರು ಏನಾದ್ರು ಮಾಡ್ಕೋತಾರೆ. ಯಾಕೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಹೋದಾಗ ಶಾರ್ಟ್ಸ್ ಹಾಕೊಡಲ್ವ? ಅದ್ರಲ್ಲಿ ಏನಿದೆ? ಅದನ್ನ ಏನು 28 ಸಲ ಕಲರ್ ಆಗಿ ಇವ್ರು ಹಾಕೋದು, ಇವ್ರು ಅದನ್ನೇ ನೋಡೋದು, ನೋಡ್ಬಿಟ್ಟು ಬೈಯೋದು. ನೀವು ನೋಡೋದು ಯಾಕೆ ಮತ್ತೆ ಅಂತ ನೀವೇ ಬೆಳ್ಸೋದು ಅದನ್ನ ಇಂಡೈರೆಕ್ಟ್ ಆಗಿ. ಅಂದ್ರೆ ನೀವು ಅಂದ್ರೆ ಜನರು, ನಾವೇ. ಸೊ ಐ ಥಿಂಕ್ ಎವ್ರಿಥಿಂಗ್ ಶುಡ್ ಬಿ ಮಿತವಾಗಿ ಬಳಕೆ ಆಗ್ಬೇಕಷ್ಟೇ. ಎಲ್ಲಾನು ಒಂಥರ ಕಪಿಗಳ ಕೈಲಿ ಮಾಣಿಕೆ ಕೊಟ್ಟಂಗೆ ಆಗೋಗಿದೆ ಅಷ್ಟೇ. ಈ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.